ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಹೆಸರು ಸವಿತಾ. ನಂದು ಲವ್ ಮ್ಯಾರೇಜ್. ನಾನು ಮದುವೆಯಾಗಿ ಗಂಡನ ಮನೆಯಲ್ಲಿದ್ದೆ. ಅಮ್ಮ ತವರು ಮನೆಯಲ್ಲಿ ಒಂಟಿಯಾಗಿರುತ್ತಾರೆ. ಆದ್ದರಿಂದ ನಾನು ಅಮ್ಮನನ್ನು ನೋಡುವ ಸಲುವಾಗಿ ಊರಿಗೆ ಬಂದಿದ್ದೆ. ಜರ್ನಿ ಮಾಡಿ ತುಂಬ ಸುಸ್ತಾಗಿತ್ತು. ತುಂಬ ಒಳ್ಳೆಯ ನಿದ್ದೆ ಹತ್ತಿತ್ತು. ಇಡೀ ನಗರ ನಿಶಬ್ದವಾಗಿ ಮಲಗಿತ್ತು. ನಾನು ಗಾಢ ನಿದ್ದೆಯಲ್ಲಿ ಮಲಗಿದ್ದೆ. ಆಗ ನನ್ನ ಮನೆಯ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು. ಟೈಮ್ ನೋಡಿದರೆ 1 ಗಂಟೆ. ಮಧ್ಯರಾತ್ರಿ ಬಾಗಿಲು ತೆರೆಯುವುದು ಯಾರು? ಮನೆಯಲ್ಲಿ ಅಮ್ಮ, ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ವಾಚ್ಮೆನ್ ಕೂಡ ರಜೆಯಲ್ಲಿದ್ದಾನೆ. ಈ ಟೈಮಲ್ಲಿ ಬಾಗಿಲು ತೆರೆಯುತ್ತಿರುವುದಾದರೂ ಯಾರು? ಯಾರಾದರೂ ಕಳ್ಳರು ಮನೆಗೆ ನುಗ್ಗಿದ್ದಾರಾ ಎಂದು ಯೋಚಿಸಿದಾಗ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು. ನಾನು ತುಂಬ ಭಯವಾಯಿತು. ನಾನು ಗಾಬರಿಯಾಗಿ ಎದ್ದು ನಿಧಾನವಾಗಿ ಬಾಗಿಲು ತೆಗೆದು ನೋಡಿದೆ. ನಂತರ ಅಮ್ಮನ ರೂಮ್ನಲ್ಲಿ ನೋಡಿದೆ. ಅಮ್ಮ ರೂಮಲ್ಲಿಲ್ಲ. ಇಡೀ ಮನೆ ಹುಡುಕಾಡಿದರೂ ಅಮ್ಮ ಎಲ್ಲೂ ಕಾಣಿಸಲಿಲ್ಲ. ನನಗೆ ತುಂಬ ಗಾಬರಿಯಾಯಿತು. ತಕ್ಷಣ ನನ್ನ ಗಂಡನಿಗೆ ಫೋನ್ ಮಾಡೋಣ ಅಂದುಕೊಂಡೆ. ಬೇಡ. ನಂತರ ಪೊಲೀಸರಿಗೆ ಫೋನ್ ಮಾಡೋಣ ಅಂದುಕೊಂಡೆ. ಮೊದಲು ಅಮ್ಮನನ್ನು ಹುಡುಕೋಣ, ನಂತರ ಈ ಎಲ್ಲ ಕೆಲಸ ಮಾಡೋಣ ಎಂದು ತೀರ್ಮಾನ ಮಾಡಿದೆ. ಆಗ ಬಾಗಿಲ ಕಡೆ ಬಂದೆ. ಬಾಗಿಲ ಕಡೆ ನೋಡಿದರೆ ಡೋರ್ ಲಾಕ್ ಓಪನ್ ಆಗಿರುವುದು ಕಾಣಿಸಿತು. ಅಮ್ಮ ಹೊರಗಡೆ ಏನಾದರೂ ಹೋಗಿದ್ದಾಳಾ? ಆಕೆ ಇಷ್ಟು ರಾತ್ರಿಯಲ್ಲಿ ಹೊರಗೆ ಹೋಗಿ ಏನು ಕೆಲಸ ಮಾಡ್ತಿದ್ದಾಳೆ? ನನಗೆ ಏನೂ ಅರ್ಥವಾಗಲಿಲ್ಲ. ಹೊರಗೆ ಬಂದು ನೋಡಿದಾಗ ಮನೆಯ ಮುಂದೆ ಗೇಟ್ ಓಪನ್ ಆಗಿತ್ತು. ಕತ್ತಲು ಪೂರ್ತಿಯಾಗಿ ಕವಿದಿತ್ತು. ನನಗೆ ಇನ್ನೂ ಸರಿಯಾಗಿ ಕಾಣಿಸಲಿಲ್ಲ. ನಾನು ಲೈಟ್ ಹಾಕದೆ ಮೊಬೈಲ್ ಬೆಳಕಿನಲ್ಲೇ ನೋಡುತ್ತಿದ್ದೆ. ಆಗ ನನ್ನ ಗಮನ ಸ್ಟೋರ್ ರೂಮಿನ ಮೇಲೆ ಬಿದ್ದಿತ್ತು. ಆ ರೂಮಿನಲ್ಲಿ ಲೈಟ್ ಆನ್ ಆಗಿತ್ತು. ಯಾಕೆಂದರೆ ಆ ರೂಮಿನಲ್ಲಿ ಲೈಟ್ ಆನ್ ಆಗಿದೆ. ಇಷ್ಟೊತ್ತಿನಲ್ಲಿ ಅಮ್ಮ ಅಲ್ಲಿ ಏನು ಮಾಡ್ತಾ ಇರಬಹುದು? ವಿಷಯ ಏನಾಗಿದೆ ಎಂದು ತಿಳಿಯಲು ನಾನು ಹೆಜ್ಜೆ ಇಡುತ್ತಾ ರೂಮ್ನ ಹತ್ತಿರ ಹೋದೆ. ಡೋರನ್ನು ತಳ್ಳಿದೆ. ಅದು ಓಪನ್ ಆಗಲಿಲ್ಲ. ಒಳಗಿಂದ ಲಾಕ್ ಆಗಿತ್ತು ಅನಿಸುತ್ತೆ. ಜೋರಾಗಿ ಬಾಗಿಲು ತಟ್ಟುವ ಹಾಗಿಲ್ಲ. ಯಾಕೆಂದರೆ ನನ್ನ ತಾಯಿ ಏನಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ. ಆ ರೂಮಿನ ಡೋರ್ಗೆ ಕಿವಿ ಇಟ್ಟು ಕೇಳಿದಾಗ ಒಳಗಿಂದ ಯಾರೋ ಗುಸುಗುಸು ಮಾತನಾಡುವುದು ಕೇಳಿಸಿತು. ನಾನು ಗಮನವಿಟ್ಟು ಕೇಳಿದೆ. ಅದರಲ್ಲಿ ಒಂದು ಧ್ವನಿ ನನ್ನ ತಾಯಿಯದ್ದು, ಇನ್ನೊಂದು ಗಂಡಸರ ಧ್ವನಿಯಾಗಿತ್ತು. ಅದನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು. ನಂತರ ನಾನು ಆ ರೂಮಿನ ಗೋಡೆಗೆ ಇದ್ದ ಸಣ್ಣ ಕಿಟಕಿ ಬಳಿ ಹೋಗಿ ಇಣುಕಿ ನೋಡಿದೆ. ಒಳಗಿನ ದೃಶ್ಯ ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ. ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ. ಅಮ್ಮ ಮತ್ತು ಆ ಗಂಡಸು ಇಬ್ಬರು ಕೈ ಹಿಡಿದುಕೊಂಡು ತುಂಬ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದರು. ಅಮ್ಮ ಅವನ ಭುಜದ ಮೇಲೆ ತಲೆ ಇಟ್ಟು ನೆಮ್ಮದಿಯಿಂದ ಮಾತನಾಡುತ್ತಿದ್ದಳು. ಆ ಗಂಡಸು ಅಮ್ಮನ ತಲೆಯನ್ನು ಪ್ರೀತಿಯಿಂದ ಸವರುತ್ತಿದ್ದ. ಯಶು, ನಿನ್ನನ್ನು ನೋಡದೇ ಇದ್ದರೆ ಒಂದು ಕ್ಷಣವು ಯುಗದಂತೆ ಅನ್ನಿಸುತ್ತದೆ ನನಗೆ. ಅದಕ್ಕೆ ಈ ಟೈಮ್ನಲ್ಲಿ ನಾನು ಇಲ್ಲಿಗೆ ಬಂದೆ. ನನ್ನ ಪರಿಸ್ಥಿತಿಯೂ ಹಾಗೇ ಇದೆ ಗೋಪಾಲ್. ಆದರೆ ನಾವು ಈ ರೀತಿ ಭೇಟಿಯಾಗುವುದು ಒಳ್ಳೆಯದಲ್ಲ. ನನ್ನ ಮಗಳು ಕವಿತಾ ಮನೆಯಲ್ಲಿದ್ದಾಳೆ. ಅವಳು ಈ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡಿದರೆ ನನ್ನ ಬಗ್ಗೆ ಏನಂದುಕೊಳ್ಳುತ್ತಾಳೆ? ಇನ್ನು ಸ್ವಲ್ಪ ದಿನದಲ್ಲಿ ಅವಳು ತನ್ನ ಗಂಡನ ಊರಿಗೆ ಹೋಗಿಬಿಡುತ್ತಾಳೆ. ಅಲ್ಲಿಯವರೆಗೂ ಸ್ವಲ್ಪ ಸಹನೆಯಿಂದ ಇರೋಣ ಎಂದು ಹೇಳಿದಳು. ಅಮ್ಮನ ಈ ಮಾತುಗಳನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು. ನನ್ನ ತಾಯಿ ಈ ರೀತಿಯಾದ ಕೆಲಸ ಮಾಡುತ್ತಿದ್ದಾಳೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ಈಗಲೇ ಒಳಗೆ ಹೋಗಿ ಇಬ್ಬರಿಗೂ ಸರಿಯಾಗಿ ಉಗಿಯಬೇಕು, ಇಬ್ಬರಿಗೂ ಚೀಮಾರಿ ಹಾಕಬೇಕು ಎಂದುಕೊಂಡೆ. ಆದರೆ ನನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡು ಅಲ್ಲಿಂದ ಹೊರಟು ಹೋದೆ. ಅದೇ ಕೋಪದಲ್ಲಿ ನನ್ನ ರೂಮಿಗೆ ಹೋಗಿ ಬೆಡ್ ಮೇಲೆ ಬಿದ್ದೆ. ನನಗೆ ತುಂಬ ಕೋಪ ಬರುತ್ತಿತ್ತು. ನನ್ನ ಅಮ್ಮನ ಮೇಲಿನ ಕೋಪದಿಂದ ಜೋರಾಗಿ ಅಳತೊಡಗಿದೆ. ಚಿಕ್ಕ ವಯಸ್ಸಿನಲ್ಲಿ ನಾನು ತಂದೆಯನ್ನು ಕಳೆದುಕೊಂಡಿದ್ದೆ. ಆದರೆ ಈಗ ಅವರ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ನನ್ನ ತಾಯಿಗೆ 50 ವರ್ಷ ದಾಟಿದೆ. ನನ್ನ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು. ನಾನು 10 ವರ್ಷ ಇದ್ದಾಗ ನನ್ನ ತಂದೆ ಹೃದಯಾಘಾತದಿಂದ ತೀರಿಕೊಂಡಿದ್ದರು. ಅಂದಿನಿಂದ ಅಮ್ಮನೇ ನನ್ನನ್ನು ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ದಳು. ಶಾಲೆಯಲ್ಲಿ ಕೆಲಸ ಮಾಡುತ್ತಾ ಮನೆಯಲ್ಲಿ ಟ್ಯೂಷನ್ ಹೇಳಿಕೊಡುತ್ತಿದ್ದಳು. ಇನ್ನೂ ಸ್ವಲ್ಪ ಬಿಡುವಿನ ಸಮಯದಲ್ಲಿ ಟೈಲರಿಂಗ್ ಕೆಲಸ ಮಾಡಿ ನನ್ನನ್ನು ಚೆನ್ನಾಗಿ ಓದಿಸಿದ್ದಳು. ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿದ್ದರು. ಆದರೆ ಅಮ್ಮ ಇಲ್ಲಿವರೆಗೂ ಯಾವುದೇ ತಪ್ಪನ್ನೂ ಸಹ ಮಾಡಿರಲಿಲ್ಲ. ಮತ್ತು ನಾನು ನನ್ನ ಸ್ನೇಹಿತನನ್ನು ಪ್ರೀತಿಸುವ ವಿಷಯ ತಿಳಿದು ಅಮ್ಮ ಕೋಪ ಕೂಡ ಮಾಡಿಕೊಳ್ಳಲಿಲ್ಲ. ಈ ವಿಷಯ ತಿಳಿದ ತಕ್ಷಣ ಅವರು ಸಾಗರ್ ತಂದೆ ತಾಯಿ ಬಳಿ ಮಾತನಾಡಿ ನಮ್ಮಿಬ್ಬರ ಮದುವೆಯನ್ನು ಕೂಡ ಮಾಡಿದರು. ಮದುವೆಯಾದ ಮೇಲೆ ಸಾಗರ್ಗೆ ಡೆಲ್ಲಿಯಲ್ಲಿ ಕೆಲಸ ಸಿಕ್ಕಿತು. ನಾವಿಬ್ಬರು ಪ್ರತಿ ಹಬ್ಬಕ್ಕೂ ಬಂದು ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನ ಉಳಿಯುತ್ತಿದ್ದೆವು. ಅಮ್ಮ ನನ್ನನ್ನು ನೋಡಿ ತುಂಬ ಸಂತೋಷ ಪಡುತ್ತಿದ್ದಳು. ಆದರೆ ಈ ಬಾರಿ ಸಂಕ್ರಾಂತಿಗೆ ನನ್ನ ಜೊತೆ ಬರುವುದಕ್ಕೆ ಸಾಗರ್ಗೆ ರಜೆ ಸಿಗಲಿಲ್ಲ. ಅದಕ್ಕಾಗಿ ನಾನೊಬ್ಬಳೇ ಬಂದಿದ್ದೆ. ಆದರೆ ನನ್ನನ್ನು ನೋಡಿ ಅಮ್ಮ ಮೊದಲಿನ ಥರ ಸಂತೋಷ ಪಡಲಿಲ್ಲ. ಅವರ ಮುಖದಲ್ಲಿ ಒಂದು ರೀತಿಯ ಬೇಸರವಿತ್ತು. ಆದರೂ ನಗುತ್ತಾ ಆಹ್ವಾನಿಸಿದಳು. ಅದಕ್ಕೆ ಕಾರಣ ಏನು ಎಂದು ನನಗೆ ಈಗ ಅರ್ಥವಾಯಿತು. ಇತ್ತೀಚೆಗೆ ಆ ವ್ಯಕ್ತಿ ಜೊತೆ ಮೋಹದಲ್ಲಿ ಬಿದ್ದವಳಂತೆ ಕಾಣುತ್ತಿದೆ. ಬಹುಶಃ ಈಗ ನಾನು ಅವಳಿಗೆ
ಪಾನಕದಲ್ಲಿ ಸಕ್ಕರೆ ಬದಲು ಉಪ್ಪಾಗಿ ಕಾಣಿಸುತ್ತಿದ್ದೇನೆ. ಅದಕ್ಕೆ ಅವಳು ನಾನು ಮನೆಗೆ ಬಂದಾಗ ನನ್ನನ್ನು ನೋಡಿ ಸಂತೋಷ ಪಡಲಿಲ್ಲ. ಆದರೆ ಗಂಡ ತೀರಿಕೊಂಡ 20 ವರ್ಷಗಳ ಬಳಿಕ ಅಮ್ಮನಿಗೆ ಇದ್ದಕ್ಕಿದ್ದಂತೆ ಈ ಆಸೆಗಳು ಏಕೆ ಬಂದವು? ನನ್ನ ಬಾಲ್ಯದ ಕೆಲವು ವಿಷಯಗಳು ನನಗೆ ಈಗಲೂ ನೆನಪಿನಲ್ಲಿವೆ. ನನ್ನ ತಂದೆ ಪ್ರತಿದಿನ ಕುಡಿದು ಮನೆಗೆ ಬರುತ್ತಿದ್ದರು. ದಿನ ನನ್ನ ತಾಯಿಯ ಜೊತೆ ಜಗಳವಾಡುತ್ತಿದ್ದರು. ದಿನ ಕುಡಿದು ಅಮ್ಮನನ್ನು ಒಡೆಯುತ್ತಿದ್ದರು. ಆದರೆ ಅಪ್ಪ ಯಾಕೆ ಆ ರೀತಿ ಮಾಡುತ್ತಿದ್ದಾನೆ ಎಂದು ನನಗೆ ಆಗ ಅರ್ಥವಾಗಲಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ನನಗೆ ವಿಷಯ ತಿಳಿಯಿತು. ಅಮ್ಮನಿಗೆ ಅಪ್ಪ ಇಷ್ಟವಿರಲಿಲ್ಲ. ಅಮ್ಮ ಬಲವಂತದಿಂದ ಸಂಸಾರ ಮಾಡುತ್ತಿದ್ದರು. ರಾತ್ರಿ ಹೊತ್ತು ಅಪ್ಪನ ಹತ್ತಿರ ಸಹ ಮಲಗುತ್ತಿರಲಿಲ್ಲ. ನನ್ನ ಬಳಿ ಬಂದು ಮಲಗುತ್ತಿದ್ದರು. ಇದನ್ನು ಸಹಿಸಲಾಗದ ನನ್ನ ತಂದೆ ಪ್ರತಿದಿನ ಕುಡಿದು ಅಮ್ಮನನ್ನು ಒಡೆಯುತ್ತಿದ್ದರು. ಮದುವೆಯ ನಂತರವೂ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸುತ್ತಿಲ್ಲ ಎಂಬ ನೋವಿನಿಂದ ಅಪ್ಪ ಕುಡಿತದ ಚಟಕ್ಕೆ ಬಿದ್ದಿದ್ದರು. ತಾಳಿ ಕಟ್ಟಿದ ಗಂಡನಿಗೆ ಹೆಂಡತಿ ಬೆಂಬಲವಾಗಿ ಪ್ರೀತಿಯಿಂದ ಜೊತೆ ನಿಲ್ಲದಿದ್ದರೆ ಯಾವುದೇ ವ್ಯಕ್ತಿಯಾದರೂ ಹೇಗೆ ನಡೆದುಕೊಳ್ಳುತ್ತಾನೆ? ಬಹುಶಃ ಇದೇ ಕಾರಣದಿಂದ ಅತಿಯಾಗಿ ಕುಡಿದು ನನ್ನ ತಂದೆ ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋಗಿರಬಹುದು. ಅಪ್ಪ ಸಾಯುವುದಕ್ಕೆ ಪರೋಕ್ಷವಾಗಿ ಅಮ್ಮನೇ ಕಾರಣ ಅನ್ನಿಸುತ್ತಿತ್ತು. ಇದನ್ನು ಯೋಚಿಸುತ್ತಾ ನಾನು ನಿದ್ದೆಗೆ ಜಾರಿದ್ದೆ. ಆದರೆ ರಾತ್ರಿಯೆಲ್ಲ ನನಗೆ ಕೆಟ್ಟ ಕನಸುಗಳು ಬೀಳುತ್ತಿತ್ತು. ನಾನು ನೆಮ್ಮದಿಯಿಂದ ನಿದ್ದೆ ಮಾಡಲು ಆಗಲೇ ಇಲ್ಲ. ಬೆಳಿಗ್ಗೆ ಎದ್ದಾಗ ನನಗೆ ತಲೆ ತುಂಬ ಭಾರವಾಗಿ ಮತ್ತು ನೋವುತ್ತಿತ್ತು. ಈ ವಿಷಯವನ್ನು ನಾನು ನನ್ನ ಗಂಡನಿಗೆ ಹೇಳದೆ ನನ್ನೊಳಗೆ ಇಟ್ಟುಕೊಂಡೆ. ನನ್ನ ತಲೆ ತುಂಬ ನೋವುತ್ತಿತ್ತು. ಅಮ್ಮ ಏನೂ ನಡೆದೇ ಇಲ್ಲ ಎನ್ನುವಂತೆ ಸುಮ್ಮನಿದ್ದಳು. ಅದನ್ನು ನೋಡಿ ನನಗೆ ಅವಳ ಬಳಿ ಮಾತನಾಡಲು ಸಾಧ್ಯವಾಗಲಿಲ್ಲ. ನನ್ನ ಗಂಡನಿಗೆ ಫೋನ್ ಮಾಡಿ ಅಮ್ಮನ ಬಗ್ಗೆ ಹೇಳಬೇಕು ಅಂದುಕೊಂಡೆ. ಆದರೆ ಅವನ ದೃಷ್ಟಿಯಲ್ಲಿ ನಾವು ತುಂಬ ಚಿಕ್ಕವರಾಗುತ್ತೇವೆ ಎನ್ನುವ ಭಯ ಬೇರೆ. ಸಾಗರ್ ಮುಂದೆ ಯಾವತ್ತೂ ಅಮ್ಮನಿಗೆ ಮರ್ಯಾದೆ ಕೊಡುವುದಿಲ್ಲ ಎಂದು ಅನ್ನಿಸಿತು. ಈ ವಿಷಯ ಯಾರ ಬಳಿಯಾದರೂ ಮಾತನಾಡಲೇಬೇಕು ಅನ್ನಿಸುತ್ತಿತ್ತು. ಇಲ್ಲದಿದ್ದರೆ ನನ್ನ ತಲೆ ಹೊಡೆದು ಹೋಗುತ್ತದೆ. ಆಗ ನನಗಿರುವ ಸ್ನೇಹಿತೆಯಾದ ಲತಾಳಿಗೆ ಹೇಳಬೇಕು ಎಂದುಕೊಂಡೆ. ಅಂದು ನಾನು ಮನೆಯಲ್ಲಿ ತಿಂಡಿ ಕೂಡ ತಿನ್ನಲಿಲ್ಲ. ಅಮ್ಮನಿಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟೆ. ಫೋನ್ ಕೂಡ ಮಾಡದೆ ಡೈರೆಕ್ಟಾಗಿ ಅವಳ ಮನೆಗೆ ಹೋದೆ. ಅವಳಿಗೆ ನನ್ನನ್ನು ನೋಡಿ ಆಶ್ಚರ್ಯವಾಯಿತು. ಅವಳು ನನ್ನ ಮುಖವನ್ನು ನೋಡಿ ರೂಮ್ಗೆ ಕರೆದುಕೊಂಡು ಹೋಗಿ ಏನಾಯಿತು ಎಂದು ವಿಚಾರಿಸಿದಳು. ರಾತ್ರಿ ನಡೆದ ಎಲ್ಲ ಘಟನೆಯನ್ನು ನಾನು ವಿವರಿಸಿದೆ. ನಾನು ಹೇಳಿದ ಮಾತನ್ನು ಕೇಳಿ ಅವಳು ನನ್ನ ಮೇಲೆ ನಂಬಿಕೆ ಇಲ್ಲದವಳಂತೆ ನೋಡಿದಳು. ಸವಿ, ನಿನ್ನ ಅಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವರು ತುಂಬ ಒಳ್ಳೆಯವರು. ಅವರು ಈ ಕೆಲಸ ಮಾಡಿದ್ದಾರೆ ಎಂದರೆ ನನಗೆ ನಂಬಲು ಸಾಧ್ಯವೇ ಇಲ್ಲ. ಅವರು ಬೇರೆ ಗಂಡಸರನ್ನು ಕಣ್ಣೆತ್ತೆ ಸಹ ನೋಡುವುದಿಲ್ಲ. ಅವರ ಬಗ್ಗೆ ನೀನು ಹೀಗೆ ಹೇಳುತ್ತಿದ್ದೀಯಾ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ. ಹೌದು, ಬೇರೆ ಯಾರಾದರೂ ನನ್ನ ಹತ್ರ ಈ ವಿಷಯ ಹೇಳಿದರೆ ನಾನು ಕೂಡ ನಂಬ್ತಾ ಇರಲಿಲ್ಲ. ಆದರೆ ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಅಮ್ಮ ಆ ವ್ಯಕ್ತಿಯ ಹತ್ತಿರ ಎಷ್ಟು ಪ್ರೀತಿಯಿಂದ ಸಂತೋಷವಾಗಿದ್ದರು ಅಂದರೆ ಅಪ್ಪನ ಬಳಿ ಒಂದು ದಿನ ಕೂಡ ಆ ರೀತಿ ಇರುವುದನ್ನು ನಾನು ನೋಡೇ ಇರಲಿಲ್ಲ. ಗಂಡ ತೀರಿಕೊಂಡ ಮೇಲೆ ಒಂದು ಹೆಣ್ಣು ಅವಳ ಎಲ್ಲ ಆಸೆಗಳನ್ನು ಕೊಂದು ಹಾಕಬೇಕು ಎಂದು ನಾನು ಹೇಳ್ತಾ ಇಲ್ಲ. ಆದರೆ ಮನುಷ್ಯನಿಗೆ ನೈತಿಕ ಮೌಲ್ಯಗಳು, ಕುಟುಂಬದ ಗೌರವ ಕೂಡ ಮುಖ್ಯ ಅಲ್ವಾ? ಅಪ್ಪ ತೀರಿಕೊಂಡ ನಂತರ ಅಮ್ಮ ಬೇರೆ ಮದುವೆಯಾಗದೆ ಬಹಳ ಸಮಯ ಕಾದಿದ್ದಾರೆ. ಆದರೆ ಈ ವಯಸ್ಸಾದ ಸಮಯದಲ್ಲಿ ಈ ರೀತಿ ಚೇಷ್ಟೆಗಳನ್ನು ಮಾಡುತ್ತಿದ್ದಾರೆ. ಯಾಕೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಅವರಿಗೆ ಬೇಕಿದ್ದರೆ ಆಗಲೇ ಮದುವೆ ಮಾಡ್ಕೋಬಹುದಾಗಿತ್ತಲ್ವಾ? ನನ್ನ ಕೋಪ ನೋಡಿ ಲತಾ ನನ್ನ ಪಕ್ಕ ಬಂದು ಕುಳಿತು ನನ್ನ ಭುಜದ ಮೇಲೆ ಕೈ ಇಟ್ಟು, ನೋಡು ಸವಿ, ನಿನ್ನ ಅಮ್ಮ ಚಿಕ್ಕವರಲ್ಲ. ಅವರ ವಯಸ್ಸಿನ ಅನುಭವ ನಿನಗಿಲ್ಲ. ಆದ್ದರಿಂದ ನೀನು ಈ ವಿಷಯದ ಬಗ್ಗೆ ಅವರ ಮೇಲೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡ. ಇಂತಹ ಸೂಕ್ಷ್ಮ ವಿಚಾರದಲ್ಲಿ ತಾಯಿಯೇ ಮಗಳಿಗೆ ಚೀಮಾರಿ ಹಾಕಿದರೆ ಆ ತಾಯಿಯ ಭಾವನೆ ಹೇಗಿರುತ್ತದೆ ಎಂದು ಹೇಳುವುದು ತುಂಬ ಕಷ್ಟ. ಈ ಅವಮಾನದ ಭಾರ ಹೊತ್ತು ಅವಳು ಯಾವುದೇ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಹುದು. ಆದ್ದರಿಂದ ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ಅಷ್ಟಕ್ಕೂ ನಿನ್ನ ಅಮ್ಮ ಒಂದು ಕ್ಷಣ ಆವೇಶದಿಂದ ತಪ್ಪು ಮಾಡುವ ದುರ್ಬಲ ಮನಸ್ಸಿನ ವ್ಯಕ್ತಿ ಅಲ್ಲ. ಇದರ ಹಿಂದಿನ ರಹಸ್ಯವೇನು ಎಂದು ತಿಳಿದುಕೊಳ್ಳುವವರೆಗೂ ಈ ವಿಷಯದ ಬಗ್ಗೆ ನಿನ್ನ ತಾಯಿಯ ಬಳಿ ಏನು ಮಾತನಾಡಬೇಡ. ಅವಳ ಮಾತಿಗೆ ನಾನು ಮೌನವಾಗಿ ಉತ್ತರಿಸಿದೆನು. ಆದರೆ ನನ್ನ ಮನಸ್ಸಿನ ಗೊಂದಲ ಇನ್ನೂ ಕಡಿಮೆಯಾಗಿರಲಿಲ್ಲ. ಅಮ್ಮನಿಂದ ನನಗೆ ಫೋನ್ ಬಂತು. ಊಟದ ಸಮಯ ಆಗಿದೆ, ಬೇಗ ಮನೆಗೆ ಬಾ ಎಂದರು. ನನಗೆ ಮನೆಗೆ ಹೋಗುವ ಮನಸ್ಸಿರಲಿಲ್ಲ. ಅದಕ್ಕೆ ನಾನು ಈಗ ಒಂದು ಫಂಕ್ಷನ್ಗೆ ಹೋಗುತ್ತಿದ್ದೇನೆ. ನಾನು ಅಲ್ಲಿಯೇ ಊಟ ಮಾಡಿ ಬರುತ್ತೇನೆ. ನಾನು ಮನೆಗೆ ಊಟಕ್ಕೆ ಬರುವುದಿಲ್ಲ ಎಂದು ಕಟ್ ಮಾಡಿದೆ. ಲತಾ ಬಲವಂತವಾಗಿ ನನಗೆ ಊಟ ಮಾಡಲು ಹೇಳಿದಳು. ನಾನು ಅವಳ ಮನೆಯಲ್ಲಿ ಊಟ ಮಾಡಿ ಸಂಜೆ ಆಗುತ್ತಿದ್ದಂತೆ ಆಟೋ ಹಿಡಿದು ಮನೆಗೆ ಹೊರಡಬೇಕು ಅಂದುಕೊಂಡೆ. ನನ್ನ ಗೆಳತಿಗೆ ಮನೆಗೆ ಹೋಗುವುದಾಗಿ ಹೇಳಿ ಹೊರಟೆ. ಮನೆಗೆ ಹೋಗಬೇಕು ಎಂಬ ಆಸೆ ಇರಲಿಲ್ಲ. ಹೀಗಾಗಿ ನಿಧಾನವಾಗಿ ನಡೆಯುತ್ತಾ ಹೋಗುತ್ತಿದ್ದೆ. ಆಗ ನನಗೆ ಅಮ್ಮನದ್ದೇ ಚಿಂತೆ ಕಾಡುತ್ತಿತ್ತು. ಅಮ್ಮ ಏಕೆ ಈ ರೀತಿ ಮಾಡಿದಳು?
ಮೊಮ್ಮಕ್ಕಳನ್ನು ನೋಡಿ ಖುಷಿ ಪಡಬೇಕಾದ ವಯಸ್ಸಿನಲ್ಲಿ ಅವಳಿಗೆ ಯೌವನದ ಮೋಹ ಏತಕ್ಕೆ? ಅಮ್ಮ ಈ ರೀತಿ ನಡೆದುಕೊಳ್ಳುವುದರಿಂದ ಕುಟುಂಬದ ಪ್ರತಿಷ್ಠೆ ಏನಾಗುತ್ತದೆ? ನನ್ನ ಅತ್ತೆ ಮನೆಯಲ್ಲಿ ಕೂಡ ಎಷ್ಟು ತೊಂದರೆಯಾಗುತ್ತದೆ ಎಂಬ ಪ್ರಜ್ಞೆ ಕೂಡ ಅವರಿಗೆ ಇಲ್ಲವಾ? ಆಕೆಗೆ ಅವನ ಮೇಲೆ ಅಷ್ಟೊಂದು ಆಸೆ ಇದೆಯಾ? ಅಮ್ಮನಿಗೆ ಜ್ಞಾನೋದಯ ಆಗುವ ಹಾಗೆ ನಾನು ಏನು ಮಾಡಲಿ? ಈ ರೀತಿ ಹಲವಾರು ಯೋಚನೆಗಳಿಂದ ನನಗೆ ಹುಚ್ಚು ಹಿಡಿಯುತ್ತಿತ್ತು. ನಾನು ಹೀಗೆ ಯೋಚನೆ ಮಾಡುತ್ತಾ 1-2 ಕಿಲೋಮೀಟರ್ ನಡೆದು ಮುಂದೆ ಬಂದಿದ್ದೆ. ದಾರಿಯಲ್ಲಿ ಒಂದು ಪಾರ್ಕ್ ಕಾಣಿಸಿತು. ಸ್ವಲ್ಪ ಹೊತ್ತು ಅಲ್ಲಿ ಕುಳಿತುಕೊಳ್ಳಲು ಪಾರ್ಕ್ ಒಳಗೆ ಹೋದೆ. ಆಗ ಪಾರ್ಕ್ ಹತ್ತಿರ ಒಬ್ಬ ವ್ಯಕ್ತಿಯನ್ನು ನೋಡಿದೆ. ಅವನನ್ನು ನೋಡಿದ ತಕ್ಷಣ ನಾನು ಗುರುತಿಸಿದೆ. ರಾತ್ರಿ ಅಮ್ಮನ ಬಳಿ ಬಂದಿದ್ದ ವ್ಯಕ್ತಿ ಇವನೇ ಆಗಿದ್ದ. ಅವನ ಮುಖ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿತ್ತು. ಅವನು ಸಂಸ್ಕಾರವಂತ ಮನುಷ್ಯನಂತೆ ಕಾಣುತ್ತಿದ್ದ. ಅವನ ಬಗ್ಗೆ ತಿಳಿದುಕೊಳ್ಳಲು ನಾನು ಅವನನ್ನು ಹಿಂಬಾಲಿಸಿ ಅವನ ಹಿಂದೆ ಹೋದೆ. ಒಂದು ವೇಳೆ ಅವನು ಒಳ್ಳೆಯವನಾದರೆ ಇವರ ಬಗ್ಗೆ ಯೋಚನೆ ಮಾಡೋಣ ಅನ್ನಿಸಿತು. ಅಮ್ಮನ ಸಂತೋಷವೇ ನನಗೆ ಮುಖ್ಯ ಅಂದುಕೊಂಡೆ. ಆತ ಸೀದಾ ಒಂದು ಕಾಲೋನಿಯ ಒಳಗೆ ಪ್ರವೇಶ ಮಾಡಿದನು. ಅಲ್ಲಿ ಒಂದು ಮನೆಯ ಪಕ್ಕದಲ್ಲಿ ಇದ್ದ ಮೆಟ್ಟಿಲು ಹತ್ತಿ ಮೇಲೆ ಹೋದನು. ನಂತರ ನಾನು ಅವನ ಹಿಂದೆ ಮೆಟ್ಟಿಲು ಹತ್ತಿದೆ. ಮನೆಯಲ್ಲೇ 100 ಆಲೋಚನೆ. ಇವನು ಒಂದು ವೇಳೆ ಕೆಟ್ಟವನಾದರೆ ಎಂದು ನನಗೆ ಭಯವಾಗುತ್ತಿತ್ತು. ಆದರೂ ಧೈರ್ಯ ತಂದುಕೊಂಡು ಸೀದಾ ಮನೆಯೊಳಗೆ ಹೋದೆ. ಹಾಲ್ನಲ್ಲಿ ಯಾರೂ ಇರಲಿಲ್ಲ. ಅಡುಗೆ ಮನೆಯಲ್ಲಿ ಸೌಂಡ್ ಆಗುತ್ತಿತ್ತು. ಆಗ ನನಗೆ ಆ ವ್ಯಕ್ತಿ ಅಡುಗೆ ಮನೆಯಲ್ಲಿದ್ದಾನೆ ಎಂದು ಅನ್ನಿಸಿತು. ನಾನು ಮನೆಯನ್ನು ನೋಡುತ್ತಿದ್ದೆ. ಮನೆ ತುಂಬ ಶುಭ್ರವಾಗಿ ನೀಟಾಗಿದ್ದು. ನನ್ನ ಗೆಜ್ಜೆ ಶಬ್ದ ಕೇಳಿ ಯಾರು ಎಂದು ಕೂಗಿದ. ಆಗ ನಾನು ತಕ್ಷಣ ಅಲ್ಲೇ ನಿಂತೆ. ನನಗೆ ಏನು ಹೇಳಬೇಕು ಎಂದು ಅರ್ಥವಾಗಲಿಲ್ಲ. ನಾನು ಎಂದು ಹೇಳಿದೆ. ಆಗ ಅವರು, ನಾನು ಎಂದರೆ ನಿಮ್ಮ ಹೆಸರ? ತುಂಬ ಒಳ್ಳೆಯ ಹೆಸರು. ಆ ಸೋಫಾದಲ್ಲಿ ಕುಳಿತುಕೊಳ್ಳಿ, ನಾನು 2 ನಿಮಿಷದಲ್ಲಿ ಬರುತ್ತೇನೆ ಎಂದರು. ನಾನು ಸೋಫಾದಲ್ಲಿ ಕುಳಿತುಕೊಂಡು ಅವರಿಗಾಗಿ ಕಾಯುತ್ತಿದ್ದೆ. ಅವರು ಹೊರಬಂದು ನನಗೆ ನೀರು ಕೊಟ್ಟರು. ತುಂಬ ದಾಹವಾಗಿದ್ದರಿಂದ 1 ಲೋಟ ನೀರು ಕುಡಿದೆ. ನಂತರ ಕಾಫಿ ಕೊಟ್ಟರು. ಇವಾಗ ಹೇಳಮ್ಮ, ನೀನು ಯಾರು? ನನ್ನ ಹತ್ತಿರ ನಿನಗೇನು ಕೆಲಸ ಎಂದು ಕಾಫಿ ಕುಡಿಯುತ್ತಾ ಕೇಳಿದರು. ನಾನು ಹೇಳುವುದಕ್ಕೆ ತಡವರಿಸಿದೆ. ಅವನ ಕಣ್ಣುಗಳು ಮಿಂಚಿನಂತೆ ನನ್ನನ್ನು ಗುರುತು ಹಿಡಿದವು. ನೀನು ಲಕ್ಷ್ಮಿಯ ಮಗಳೇ ಎಂದು ಕೇಳಿದರು. ಹೌದು, ರಾತ್ರಿ ನೀವು ನಮ್ಮ ಮನೆಗೆ ಬಂದಿದ್ದನ್ನು ನಾನು ನೋಡಿದ್ದೇನೆ ಎಂದು ಹೇಳಿದೆ. ನನ್ನ ಧ್ವನಿಯಲ್ಲಿ ಕೋಪ. ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದರು. ಈ ವಿಷಯ ಅಮ್ಮನಿಗೆ ಕೇಳಿದ್ದೀಯಾ? ಇಲ್ಲ, ಇನ್ನೂ ಕೇಳಲಿಲ್ಲ. ಒಳ್ಳೆಯ ಕೆಲಸ ಮಾಡಿದೆ ಎಂದು ಆ ವ್ಯಕ್ತಿ ನಿಟ್ಟುಸಿರು ಬಿಟ್ಟ. ಆತನ ವರ್ತನೆ ನನಗೆ ಅರ್ಥವಾಗಲಿಲ್ಲ. ನೀವು ಯಾರು? ನನ್ನ ಅಮ್ಮನಿಗೂ ನಿಮಗೂ ಏನು ಸಂಬಂಧ? ಈ ವಯಸ್ಸಿನಲ್ಲಿ ಯಾಕೆ ಇಂಥ ಕೆಲಸ ಮಾಡುತ್ತಿದ್ದೀರಾ ಎಂದೆ. ಈ ಮಾತುಗಳನ್ನು ಕೇಳಿ ಆ ವ್ಯಕ್ತಿಯ ಮುಖದಲ್ಲಿ ಯಾವ ಭಾವನೆಯೂ ಕಾಣುತ್ತಿರಲಿಲ್ಲ. ಒಂದು ಸಾರಿ ಅವರು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದರು. ನೋಡಮ್ಮ, ನನ್ನ ಹೆಸರು ನಾಗರಾಜ್. ಎಲ್ಲ ಅಂದುಕೊಂಡ ಹಾಗೆ ನಡೆದಿದ್ದರೆ ಇಂದು ನಾನು ನಿನ್ನ ತಂದೆಯ ಸ್ನಾನದಲ್ಲಿ ಇರುತ್ತಿದ್ದೆ. 25 ವರ್ಷಗಳ ಹಿಂದೆ ನಾನು ಮತ್ತು ಲಕ್ಷ್ಮಿ ತುಂಬ ಗಾಢವಾಗಿ ಪ್ರೀತಿಸುತ್ತಿದ್ದೆವು. ಇಬ್ಬರು ಮದುವೆಯಾಗಬೇಕು ಅಂದುಕೊಂಡಿದ್ದೆವು. ಲಕ್ಷ್ಮಿಯನ್ನು ನಿನ್ನ ತಂದೆ ರಾಮು ಕೂಡ ಪ್ರೀತಿಸುತ್ತಿದ್ದಂತೆ. ಅವನು ನಿನ್ನ ಅಮ್ಮನ ಸೋದರ ಅತ್ತೆ ಮಗ. ಬಹಳ ಶ್ರೀಮಂತರು. ಆದರೆ ಅವನೆಂದರೆ ನಿನ್ನ ತಾಯಿಗೆ ಇಷ್ಟವಿರಲಿಲ್ಲ. ಯಾವುದೇ ಸಂದರ್ಭದಲ್ಲಿಯೂ ನಾನು ಅವನನ್ನು ಮದುವೆಯಾಗುವುದಿಲ್ಲ ಎಂದು ಲಕ್ಷ್ಮಿ ತನ್ನ ತಂದೆ ತಾಯಿಯ ಬಳಿ ಹೇಳಿದ್ದಳು. ಆದರೆ ರಾಮು, ಲಕ್ಷ್ಮಿ ನನ್ನನ್ನು ಇಷ್ಟಪಡದೇ ಇದ್ದರೂ ನಾನು ಅವಳನ್ನೇ ಮದುವೆಯಾಗುತ್ತೇನೆ ಎಂದು ಹಠ ಮಾಡುತ್ತಿದ್ದ. ಅದಾದ ಮೇಲೆ ಏನಾಯಿತೋ ಎಂದು ತಿಳಿಯಲಿಲ್ಲ. ಒಂದು ದಿನ ಲಕ್ಷ್ಮಿ ನಮ್ಮ ಮನೆಗೆ ಬಂದು ನಾನು ಹೇಳಿದಂತೆ ನೀನು ಮಾಡು ಎಂದಳು. ನನಗೆ ಗಾಬರಿಯಾಯಿತು. ನಾನು ಏನು ಮಾಡಬೇಕು ಹೇಳು? ಆಗ ಅವಳು, ಈಗ ನೀನು ನಾನು ಹೇಳಿದಷ್ಟು ಮಾಡು ಅಂತ ಗದರಿಸಿದಳು ಮತ್ತು ಈ ರೀತಿ ಹೇಳಿದಳು. ನನ್ನ ಹೃದಯ ಒಡೆದು ಚೂರು ಚೂರಾಯಿತು. ರಾಮು ಅವರನ್ನು ಮದುವೆಯಾಗುತ್ತಿದ್ದೇನೆ. ನನ್ನನ್ನು ಮರೆತು ನೀನು ಬೇರೆ ಯಾವುದಾದರೂ ಒಳ್ಳೆಯ ಹುಡುಗಿಯನ್ನು ಮದುವೆಯಾಗು ಎಂದಳು. ಇದ್ದಕ್ಕಿದ್ದಂತೆ ನೀನು ಯಾಕೆ ಮನಸ್ಸು ಬದಲಾಯಿಸಿದೆ ಲಕ್ಷ್ಮಿ? ಈಗ ಏನಾಯಿತು ಎಂದು ಎಷ್ಟು ಕೇಳಿದರೂ ಅವಳು ಏನೂ ಹೇಳದೆ ಅಲ್ಲಿಂದ ಹೊರಟು ಹೋದಳು. ಇದಾದ ಕೆಲ ದಿನಗಳಲ್ಲಿ ರಾಮು ಮತ್ತು ಲಕ್ಷ್ಮಿಯ ಮದುವೆ ನಡೆಯಿತು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಒಬ್ಬೊಂಟಿಯಾಗಿ ಬದುಕುತ್ತಿದ್ದೆ. ಲಕ್ಷ್ಮಿ ಸಿಕ್ಕ ಮೇಲೆ ಅವಳೇ ನನ್ನ ಸರ್ವಸ್ವ ಎಂದು ಭಾವಿಸಿದ್ದೆ. ಅವಳಿಲ್ಲದ ಜೀವನವನ್ನು ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಆಗ ಒಬ್ಬ ದೊಡ್ಡ ಮನುಷ್ಯ ನನ್ನನ್ನು ರಕ್ಷಿಸಿದನು. ಆತ ಆ ರೀತಿ ಹೇಳಿದ, ಪ್ರೀತಿಸಿದ ಹುಡುಗಿಗಾಗಿ ಪ್ರಾಣತ್ಯಾಗ ಮಾಡುವ ಬದಲು ನೀನು ಒಂದು ಒಳ್ಳೆಯ ಕೆಲಸಕ್ಕಾಗಿ ನಿನ್ನ ಪ್ರಾಣತ್ಯಾಗ ಮಾಡು. ಆಗ ನಾನು ಯೋಚನೆ ಮಾಡಿ ಸೇನೆಗೆ ಸೇರಿದೆ. ಪ್ರಾಣಪಣಕ್ಕಿಟ್ಟು ಶತ್ರುಗಳ ವಿರುದ್ಧ ಹೋರಾಡಿದೆ. ನನ್ನ ಹತಾಶೆಯು ಧೈರ್ಯವಾಗಿ ಮಾರ್ಪಟ್ಟಿತ್ತು. ನನ್ನ ಜೀವನ ಅನೇಕ ಜನರ ಜೀವವನ್ನು ಉಳಿಸಲು ಸಹಕಾರಿಯಾಯಿತು. ನಾನು ದೇಶ ಸೇವೆ ಮಾಡಲು ಎಂದು ಆ ದೇವರು ನನ್ನ ಪ್ರೀತಿಯನ್ನು ದಕ್ಕದಂತೆ ವಂಚನೆ ಮಾಡಿದ್ದಾನೆಂದು ನನಗೆ ಆಗ ಅನ್ನಿಸುತ್ತಿತ್ತು.
ಸೇನೆಯಿಂದ ನಿವೃತ್ತಿಯಾದ ಮೇಲೆ ಸಮಾಜ ಸೇವೆ ಮಾಡುತ್ತಾ ಬದುಕುತ್ತಿದ್ದೆ. ವಯಸ್ಸಾದಂತೆ ನನ್ನ ಮನಸ್ಸು ನನ್ನ ಸ್ವಂತ ಊರಿನ ಕಡೆ ಹೋಗಬೇಕು ಅನ್ನಿಸುತ್ತಿತ್ತು. ಈ ಮಧ್ಯೆ ಇಲ್ಲಿಗೆ ಬಂದು ವಾಸವಿದ್ದೇನೆ. ಒಂದು ದಿನ ಬೆಳಿಗ್ಗೆ ನಿನ್ನ ಅಮ್ಮ ರೋಡ್ನಲ್ಲಿ ನಡೆದುಕೊಂಡು ಹೋಗುವಾಗ ನನಗೆ ಕಾಣಿಸಿದರು. 25 ವರ್ಷಗಳ ಬಳಿಕ ಮತ್ತೆ ಒಬ್ಬರನ್ನೊಬ್ಬರು ಗುರುತು ಹಿಡಿದೆವು. ನಮ್ಮ ಮನದಲ್ಲಿ ಒಂದು ಹೊಸ ರೀತಿಯ ಚೈತನ್ಯ ಮೂಡಿತು. ಆ ಭಾವನೆಯನ್ನು ವರ್ಣಿಸಲು ಪದಗಳು ಸಾಕಾಗುವುದಿಲ್ಲ. ನಮಗೆ ತುಂಬ ಸಂತೋಷವಾಯಿತು. ನಾವು ಬಹಳ ಹೊತ್ತು ಮಾತನಾಡುವುದಕ್ಕೂ ಆಗಲಿಲ್ಲ. ಹೃದಯದಲ್ಲಿ ಮಾತುಗಳು ಗಂಟಲಿನವರೆಗೆ ಬಂದು ಅಲ್ಲೇ ನಿಲ್ಲುತ್ತಿದ್ದವು. ನಮ್ಮಿಬ್ಬರೂ ಮೌನವಾಗಿದ್ದೆವು. ನಮ್ಮಿಬ್ಬರ ಕಣ್ಣೀರು ಪರಸ್ಪರ ಮಾತನಾಡುತ್ತಿದ್ದವು ಅನಿಸುತ್ತೆ. ನಾವು ಆ ರಸ್ತೆ ಪಕ್ಕದಲ್ಲಿದ್ದ ಪಾರ್ಕ್ಗೆ ಹೋಗಿ ಕುಳಿತುಕೊಂಡು ಮಾತಾಡಿದೆವು. 25 ವರ್ಷಗಳ ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ನಿನ್ನ ತಂದೆಯನ್ನು ಮದುವೆಯಾಗಬೇಕಾಯಿತು ಎಂಬ ವಿಷಯವನ್ನು ನಿಮ್ಮ ತಾಯಿ ಆ ದಿನ ನನಗೆ ತಿಳಿಸಿದರು. ಆ ರಹಸ್ಯ ತಿಳಿದು ನನ್ನ ಹೃದಯ ಒಡೆದು ಹೋಯಿತು. ನಿನ್ನ ತಂದೆ ಎಷ್ಟು ದುಷ್ಟ ವ್ಯಕ್ತಿ ಎಂದು ನನಗೆ ಆಗ ತಿಳಿಯಿತು. ಆತ ಲಕ್ಷ್ಮಿಯನ್ನು ಮದುವೆಯಾಗಲು ಒಂದು ಸಂಚು ರೂಪಿಸಿದ್ದ. ಅವಳನ್ನು ಹೇಗಾದರೂ ದಕ್ಕಿಸಿಕೊಳ್ಳಬೇಕು ಎನ್ನುವುದೊಂದೇ ಅವನ ಉದ್ದೇಶ. ಆದ್ದರಿಂದ ಒಂದು ದಿನ ಲಕ್ಷ್ಮಿ ಮನೆಯಲ್ಲಿ ಒಬ್ಬಳೇ ಇರುವಾಗ ಸಮಯಕ್ಕಾಗಿ ಕಾದಿದ್ದ ಆತ ಅವಳನ್ನು ಅತ್ಯಾಚಾರ ಮಾಡಿದ್ದ. ನಂತರ ದೊಡ್ಡವರ ಮುಂದೆ ಕಾಲಿಗೆ ಬಿದ್ದು ಕಣ್ಣೀರು ಹಾಕುತ್ತಾ, ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ, ನಾನು ಅವಳನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂದ. ಇದಕ್ಕೆ ಮೊದಲು ಲಕ್ಷ್ಮಿ ಒಪ್ಪಿಕೊಳ್ಳಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂದುಕೊಂಡ್ಳು. ಆದರೆ ಆ ರೀತಿ ಮಾಡಿದರೆ ಕುಟುಂಬದ ಮಾನ ಮರ್ಯಾದೆ ಹೋಗುತ್ತದೆ. ಮನೆಯಲ್ಲಿ ಮದುವೆಯಾಗಬೇಕಾದ ತಂಗಿಯರಿದ್ದಾರೆ ಎಂದು ತಂದೆ ತಾಯಿ ಅಡ್ಡ ಬಂದರು. ಎಲ್ಲರ ಒಳಿತಿಗಾಗಿ ನೀನು ಅವನನ್ನು ಮದುವೆಯಾಗು ಎಂದು ಕೇಳಿಕೊಂಡರು. ಇದನ್ನು ಕೇಳಿದ ನಿನ್ನ ತಾಯಿಗೆ ಬೇರೆ ದಾರಿ ಇರಲಿಲ್ಲ. ಮಲಿನವಾದ ತನ್ನ ದೇಹವನ್ನು ಮದುವೆಯಾಗಲು ಯಾರೂ ಇಷ್ಟಪಡುವುದಿಲ್ಲ ಎಂದು ನಮ್ಮ ಪ್ರೀತಿಯನ್ನು ಮುರಿದು ರಾಮು ಅವರನ್ನು ಮದುವೆಯಾದಳು ಎಂದು ಕಣ್ಣೀರಿಡುತ್ತಾ ಎಲ್ಲ ಸತ್ಯವನ್ನು ಹೇಳಿದರು. ನನ್ನ ತಾಯಿಯ ಎಲ್ಲ ಸತ್ಯ ತಿಳಿದು ನನಗೆ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತು. ಇಲ್ಲಿಯವರೆಗೂ ನನ್ನ ತಾಯಿ ತನ್ನ ಹಿಂದಿನ ಜೀವನದ ಬಗ್ಗೆ ನನ್ನಲ್ಲಿ ಏನೂ ಹೇಳಿರಲಿಲ್ಲ. ಅವಳು ಜೀವನದಲ್ಲಿ ಇಷ್ಟು ದೊಡ್ಡ ದುರಂತ ಅಡಗಿದೆ, ಎಷ್ಟೊಂದು ನೋವು ಇದೆ ಎಂದು ನಾನು ಊಹಿಸಿರಲಿಲ್ಲ. ಇಷ್ಟು ದಿನ ನನ್ನ ಅಪ್ಪನ ಬಗ್ಗೆ ನನಗೆ ತುಂಬ ಕರುಣೆ ಇತ್ತು. ನನ್ನ ತಂದೆ ಹೆಂಡತಿಯಿಂದ ತಿರಸ್ಕರಿಸಲ್ಪಟ್ಟ ದುರಾದೃಷ್ಟವಂತ ಎಂದು ಭಾವಿಸಿದ್ದೆ. ಅವರಿಗೆ ತನ್ನ ಹೆಂಡತಿಯ ಪ್ರೀತಿ ಸಿಗುತ್ತಿಲ್ಲವೆಂದು ಖಿನ್ನತೆಗೆ ಒಳಗಾಗಿ ಕುಡಿತ ಚಟಕ್ಕೆ ಬಿದ್ದು ಸತ್ತಿದ್ದಾರೆ ಅಂದುಕೊಂಡೆ. ಆತನನ್ನು ಒಳ್ಳೆಯ ಮನುಷ್ಯ ಅಂದುಕೊಂಡಿದ್ದೆ. ನಾನು ನನ್ನ ತಂದೆಯ ಕುರಿತು ಆ ರೀತಿ ಯೋಚನೆ ಮಾಡಲು ನನ್ನ ತಾಯಿಯ ಒಳ್ಳೆಯ ಗುಣ ಕೂಡ ಕಾರಣ. ನನ್ನ ತಂದೆ ದುಷ್ಟ ಎಂದು ತಿಳಿದರೆ ನಾನು ಎಲ್ಲಿ ಅವನ ಬಗ್ಗೆ ಕೀಳರಿಮೆ ಹೊಂದುತ್ತೇನೆ ಎಂದು ಸತ್ಯವನ್ನು ನನ್ನಿಂದ ಮುಚ್ಚಿಟ್ಟಿದ್ದರು. ಮನಸ್ಸಿನಲ್ಲಿ ಸಹಿಸಲಾರದ ನೋವಿದ್ದರೂ ಎಲ್ಲವನ್ನು ಮೌನವಾಗಿ ನುಂಗಿಕೊಂಡು ನನ್ನನ್ನು ಬೆಳೆಸಿದ್ದಳು ನನ್ನ ಅಮ್ಮ. ಅಮ್ಮನ ಎಲ್ಲ ಸತ್ಯ ತಿಳಿದ ನನಗೆ ನನ್ನ ದೃಷ್ಟಿಯಲ್ಲಿ ಅಮ್ಮನ ವ್ಯಕ್ತಿತ್ವ ಎಷ್ಟೋ ದೊಡ್ಡದಾಗಿತ್ತು. ಆದರೆ ಈ ದಿನ ನಾನು ಅವಳ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದಕ್ಕೆ ನನ್ನನ್ನು ನಾನು ದೂಷಿಸಿಕೊಳ್ಳುತ್ತಿದ್ದೆ ಮತ್ತು ನನ್ನ ಬಗ್ಗೆ ನನಗೆ ನಾಚಿಕೆಯಾಗುತ್ತಿತ್ತು. ನನ್ನ ಮೌನವನ್ನು ಕಂಡು ಆ ವ್ಯಕ್ತಿ ಮತ್ತೆ ಹೇಳಿದರು, ನೋಡಮ್ಮ, ನಿನ್ನ ತಾಯಿ ಅವಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಯಾರಿಗೂ ಹೇಳಬೇಡ ಎಂದು ನನ್ನಲ್ಲಿ ಹೇಳಿದ್ದಳು. ಆದರೆ ಅವಳಷ್ಟು ತಾಳ್ಮೆ ನನಗಿಲ್ಲ. ಅದಕ್ಕೆ ನಾನು ನನ್ನ ಹೃದಯದ ನೋವನ್ನು ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ನಿನ್ನ ಬಳಿ ಎಲ್ಲ ಹೇಳಿದ್ದೇನೆ. ನೀನು ನಿನ್ನ ತಾಯಿಯನ್ನು ತಪ್ಪಾಗಿ ತಿಳಿದುಕೊಳ್ಳಬಾರದು ಎಂದು. ನಿನ್ನ ತಾಯಿ ದೇವರಂತ ಹೆಣ್ಣು. ನಾನು ನಿನಗೆ ಎಲ್ಲ ಸತ್ಯ ಹೇಳಿದ್ದೇನೆ. ನಿನ್ನ ಅಮ್ಮನಿಗೆ ಕೊಟ್ಟ ಮಾತನ್ನು ಮರೆತಿದ್ದೇನೆ. ಇಲ್ಲ, ನೀವು ನನಗೆ ಸತ್ಯವನ್ನು ಹೇಳಿ ನನ್ನ ಕಣ್ಣು ತೆರೆಸಿದ್ದೀರಾ. ನೀವು ನಿಜ ಹೇಳದಿದ್ದರೆ ನಾನು ಅಮ್ಮನನ್ನು ಅಪಾರ್ಥ ಮಾಡಿಕೊಳ್ಳುತ್ತಿದ್ದೆ. ಅಮ್ಮನ ಜೀವನದಲ್ಲಿ ಇಂತಹ ಒಂದು ದುರಂತ ಅಡಗಿದೆ ಎಂದು ನನಗೆ ಗೊತ್ತಿಲ್ಲ. ಆ ಕಾಲದಲ್ಲಿ ದೊಡ್ಡವರು ಗೌರವ, ಕುಟುಂಬ ಎಂಬ ಹೆಸರಿನಲ್ಲಿ ಅಮ್ಮನನ್ನು ಮಾರಾಟ ಮಾಡಿದ್ದಾರೆ. ಆದ್ದರಿಂದ ಅಪ್ಪನ ತಪ್ಪಿಗೆ ಅಮ್ಮನಿಗೆ ಶಿಕ್ಷೆಯಾಯಿತು. 25 ವರ್ಷಗಳ ಹಿಂದೆ ಹಿರಿಯರು ಮಾಡಿದ ತಪ್ಪನ್ನು ಈಗಲಾದರೂ ಸರಿಪಡಿಸಬೇಕು. ಆ ಕೆಲಸ ನಾನೇ ಮಾಡುತ್ತೇನೆ. ನಿಮ್ಮಿಬ್ಬರನ್ನು ಒಂದು ಮಾಡಿ ಈ ಹಿಂದೆ ನಡೆದಿರುವ ತಪ್ಪನ್ನು ಸರಿ ಮಾಡುತ್ತೇನೆ. ನೀವಿಬ್ಬರೂ ಮತ್ತೆ ಒಂದಾಗಿ ಹಿಂದೆ ಆಗಿರುವುದನ್ನೆಲ್ಲ ಮರೆತು ಬಿಡಿ. ನೀವಿಬ್ಬರೂ ನಿರ್ಭಯದಿಂದ ಮದುವೆಯಾಗಿ ನಾನು ನಿಮ್ಮ ಜೊತೆ ಇರುತ್ತೇನೆ. ಸಮಾಜಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ಮನುಷ್ಯ ಸಂತೋಷವಾಗಿ ಬಾಳಲು ಕಟ್ಟುಪಾಡುಗಳನ್ನು ಕಟ್ಟಿಕೊಂಡಿದ್ದಾನೆ. ಕಟ್ಟುಪಾಡುಗಳಿಗೋಸ್ಕರ ಮನುಷ್ಯ ಹುಟ್ಟಿಲ್ಲ. ಈಗ ನೀವು ಮಧ್ಯರಾತ್ರಿಯಲ್ಲಿ ಕಳ್ಳರ ಹಾಗೆ ಬರುವ ಅವಶ್ಯಕತೆಯೂ ಇಲ್ಲ. ಇಬ್ಬರು ಮದುವೆ ಮಾಡಿಕೊಂಡು ಸ್ವತಂತ್ರವಾಗಿ ಸಂತೋಷದಿಂದ ಜೀವಿಸಿ. ಯಾರಾದರೂ ಬೇರೆಯವರು ನಿಮ್ಮನ್ನು ಆ ರೀತಿ ನೋಡಿದರೆ ನನ್ನ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೆ. ಅದು ನನಗೆ ಇಷ್ಟವಿಲ್ಲ ಎಂದು ದೃಢ ನಿರ್ಧಾರದಿಂದ ಹೇಳಿದೆ. ಈ ಮಾತುಗಳನ್ನು ಕೇಳಿ ಅವರಿಗೆ ಆಶ್ಚರ್ಯ ಮತ್ತು ಸಂತೋಷವಾಯಿತು. ನಿನ್ನ ಬುದ್ಧಿಯಲ್ಲಿ ನಿನ್ನ ತಾಯಿಯಂತೆಯೇ ಇದ್ದೀಯಾ, ನಿನ್ನ ಅಮ್ಮನಂತೆ ನಿನಗೂ ಕೂಡ ದೊಡ್ಡ ಮನಸ್ಸು ಎಂದರು.
ನಿಮಗೇನು ಅಭ್ಯಂತರವಿಲ್ಲದಿದ್ದರೆ ನಾನು ನಿಮ್ಮನ್ನು ಅಪ್ಪ ಎಂದು ಕರೆಯಲು ಬಯಸುತ್ತೇನೆ. ನಾನು ಹಾಗೆ ಕರೆಯಬಹುದಾ ಎಂದು ಕಣ್ಣೀರಿನಿಂದ ಕೇಳಿದೆ. ನನ್ನ ಮಾತನ್ನು ಕೇಳಿ ಅವರ ಕಣ್ಣಲ್ಲೂ ನೀರು ತುಂಬಿತು. ಅವರು ಚಿಕ್ಕ ಮಕ್ಕಳಂತೆ ಅಳತೊಡಗಿದರು. ನೀವು ಅಳಬೇಡಿ ಅಪ್ಪ, ಸಮಾಧಾನ ಮಾಡಿಕೊಳ್ಳಿ. ಇಲ್ಲಿಯವರೆಗೂ ನೀವು ಅಮ್ಮನ ಪ್ರೀತಿಗಾಗಿ ಮತ್ತೊಂದು ಮದುವೆ ಸಹ ಮಾಡಿಕೊಂಡಿಲ್ಲ. ಇಲ್ಲಿಯ ತನಕ ನಿಮಗೂ ಮತ್ತು ಅಮ್ಮನಿಗೂ ತುಂಬ ಕಷ್ಟಗಳಿದ್ದವು. ಇನ್ನು ಮುಂದೆ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಇಷ್ಟು ವರ್ಷಗಳ ಹಿಂದೆ ಕಳೆದು ಹೋದ ಜೀವನವನ್ನು ಆ ದೇವರು ಮತ್ತೆ ನಿಮಗೆ ಮರಳಿಸಿದ್ದಾನೆ. ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ. ಕಳೆದು ಹೋದ ಸಮಯ ಮತ್ತು ಪ್ರೀತಿ ಮರಳಿ ಬರುತ್ತಿದೆ. ನೀವು ಸಂತೋಷದಿಂದ ಬದುಕಬೇಕು ಎಂದು ಅವರಿಗೆ ಹೇಳಿದೆ. ಅವರಿಗೆ ಧೈರ್ಯ ತುಂಬುತ್ತಾ, ಬನ್ನಿ ಅಪ್ಪ, ಮನೆಗೆ ಹೋಗೋಣ ಎಂದು ಜೊತೆ ಕರೆದುಕೊಂಡು ಹೋದೆ. ಅಮ್ಮನ ಬಳಿ ಕುಳಿತು ಮಾತನಾಡಿ ಇಬ್ಬರನ್ನೂ ಮದುವೆಗೆ ಒಪ್ಪಿಸಿದೆ. ನಂತರ ನನ್ನ ಗಂಡನಿಗೂ ಫೋನ್ ಮಾಡಿ ಕರೆಸಿ ಎಲ್ಲರನ್ನೂ ಮದುವೆಗೆ ಒಪ್ಪಿಸಿದೆ. ಈಗ ಅಮ್ಮ ಅವರ ಜೀವನದಲ್ಲಿ ಸಂತೋಷವಾಗಿದ್ದಾರೆ. ನಾನು ನನ್ನ ಗಂಡನ ಜೊತೆ ಸಂತೋಷವಾಗಿದ್ದೇನೆ. ನಿಜವಾದ ಪ್ರೀತಿಗೆ ಎಷ್ಟೇ ವಯಸ್ಸಾದರೂ ಅದಕ್ಕೆ ಸಾವಿಲ್ಲ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.